ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಇತ್ತೀಚೆಗೆ ಸರ್ಕಾರ ಹೊಸ ಉದ್ಯಮಗಳ ಸ್ಥಾಪನೆಗಾಗಿ ಭೂಸ್ವಾಧೀನಕ್ಕೆ ಕೈ ಹಾಕ್ತಿದೆ. ಆದ್ರೆ ಅಲ್ಲಲ್ಲಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಅದೇ ರೀತಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರ್ತಕ್ಕಂತ ಹೋಬಳಿಯ 5 ಗ್ರಾಮಗಳಲ್ಲೂ ಕೂಡ ಈಗ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಆದ್ರೆ ಇವತ್ತು ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಾವ ರೀತಿ ಆಕ್ರೋಶವನ್ನು ಹೊರ ಹಾಕುದು ಅನ್ನೋದನ್ನ ಈ ಸುದ್ದಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ. ಸುಮಾರು 5 ಗ್ರಾಮಗಳ 8,000 ಜನ ವಾಸವಿರುವಂತ 5 ಹಳ್ಳಿಗಳಲ್ಲಿ ಸುಮಾರು 2,100 ಎಕರೆಗೆ ಈಗ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಪ್ರಮುಖವಾಗಿ ದೊಡ್ಡಬೆಳವಂಗಲ, ಚಿಕ್ಕಬೆಳವಂಗಲ, ಸಕ್ಕರೆಗೊಲ್ಲಹಳ್ಳಿ, ರಾಂಪುರ ಮತ್ತು ನಾರ್ನಹಳ್ಳಿಯ ಸರ್ವೆ ನಂಬರ್ಗೆ ಸೇರಿದಂತೆ 2,100 ಎಕರೆಯನ್ನ ಸರ್ಕಾರ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ನೋಟಿಸ್ ಅನ್ನು ಸಹ ಹೊರಡಿಸಿದೆ. ಹಾಗಾಗಿ ಈಗ ರೈತರು ನಾವು ಪ್ರಾಣ ಬಿಟ್ಟೆವು, ಆದ್ರೆ ನಮ್ಮ ಜಮೀನನ್ನ ಬಿಡೋದಿಲ್ಲ ಅನ್ನೋಂತ ಘೋಷವಾಕ್ಯದೊಂದಿಗೆ ಇವತ್ತು ಪ್ರತಿಭಟನೆಯನ್ನು ಸಹ ಮಾಡಿದ್ರು. ಕಳೆದ ತಿಂಗಳಲ್ಲೂ ಕೂಡ ಇದರ ವಿರುದ್ಧವಾಗಿ ರಸ್ತೆ ತಡೆದು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಆದ್ರೆ ಈಗ ಎರಡನೇ ಹಂತವಾಗಿ ಇವತ್ತು ಟ್ರಾಕ್ಟರ್ ರ್ಯಾಲಿ ಮೂಲಕ, ಅಂದ್ರೆ ಸುಮಾರು 100ಕ್ಕೂ ಹೆಚ್ಚು ಟ್ರಾಕ್ಟರ್ಗಳಲ್ಲಿ 500ಕ್ಕೂ ಹೆಚ್ಚು ಜನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರೇ ಹೆಚ್ಚು ಜನ ಬಂದು ಇವತ್ತು ಸರ್ಕಾರದ ವಿರುದ್ಧ ಭೂಸ್ವಾಧೀನ ವಿರೋಧಿಸಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಹೀಗಾಗಿ ಇದೇ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತೆ ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಕೂಡ 2-3 ವರ್ಷಗಳ ಕಾಲ ರೈತರು ಪ್ರತಿಭಟನೆಯನ್ನ ಮಾಡಿ ಭೂಸ್ವಾಧೀನವನ್ನ ಸರ್ಕಾರದಿಂದ ಕೈ ಬಿಡಿಸಿದ್ರು. ಅದೇ ರೀತಿ ಈಗ ಮತ್ತೊಂದು ಹೋರಾಟಕ್ಕೆ ರೈತರು ಮುಂದಾಗಿರುವಂತದ್ದು. ಈಗಾಗಲೇ ಸುಮಾರು 2,100 ಎಕರೆಯನ್ನ ಈಗಾಗಲೇ ಸರ್ವೆ ಮಾಡಿ ಸರ್ಕಾರಕ್ಕೆ ನೋಟಿಸ್ ಕೊಡೋದಕ್ಕೂ ಕೂಡ ಅಂತಿಮ ತಯಾರಿಯನ್ನು ಸಹ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನ ಬೆಳೀತಾ ಇಲ್ಲ. ಈಗ ಕೈಗಾರಿಕೆಗೆ ಯೋಗ್ಯವಾಗಿದೆ ಅನ್ನೋಂತ ರಿಪೋರ್ಟ್ ಅನ್ನ ಇಲ್ಲಿನ ಅಧಿಕಾರಿಗಳು ಕಳಿಸಿದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ರಾಗಿ ಬೆಳೆ ಮತ್ತೆ ತೆಂಗು, ಜೋಳ ಮತ್ತೆ ಅಡಿಕೆ ಬೆಳೆಗಳನ್ನ ಇಲ್ಲಿ ರೈತರು ಬೆಳೀತಾ ಇರುವಂತದ್ದು. ಅದರಲ್ಲೂ ಕೂಡ ನೀರಾವರಿ ಯಾವುದೇ ಮೂಲ ಇಲ್ಲದೆ ಇದ್ರು ಕೂಡ ಬೋರ್ವೆಲ್ ಮೂಲಕ ನೀರನ್ನ ತೆಗೆದು ಬೆಳೆಗಳನ್ನ ಬೆಳೀತಿದ್ದಾರೆ. ಹಾಗಾಗಿ ರೈತರು ಕೂಡ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಬೆಳೆಗಳನ್ನ ಬೆಳೀತಾ ಇದೀವಿ, ನಮ್ಮ ಭೂಮಿಯಲ್ಲಿ ನಾವು ಒಕ್ಕಣೆ ಮಾಡ್ತಿದ್ವಿ, ಅಂದ್ರೆ ವ್ಯವಸಾಯವನ್ನು ಮಾಡ್ತಿದೀವಿ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಪರಿಶೀಲನೆ ಮಾಡದೆ, ಸ್ಥಳ ಮಾಜನು ಮಾಡದೆ ಇಲ್ಲಿ ಯಾವುದೇ ಬೆಳೆಗಳನ್ನ ಬೆಳಿತಿಲ್ಲ ಅನ್ನೋಂತ ವರದಿಯನ್ನ ನೀಡಿರುವಂತದ್ದು ಸಾಕಷ್ಟು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇವತ್ತು 5 ಹಳ್ಳಿಗಳು ಅಂತ ಬಂದಾಗ ಚಿಕ್ಕಬೆಳವಂಗಲ, ಸೊಣ್ಣದಹಳ್ಳಿ, ರಾಂಪುರ, ನಾರ್ನಹಳ್ಳಿ ಮತ್ತು ದೊಡ್ಡಬೆಳವಂಗಲಕ್ಕೆ ಸಂಬಂಧಪಟ್ಟಂತ ಸುಮಾರು 2,100 ಎಕರೆ ಜಮೀನನ್ನು ಇವತ್ತೇನು KDB ವತಿಯಿಂದ ವಶಪಡಿಸ್ಕೋಬೇಕು ಅಂತೇಳಿ ಇವತ್ತೇನು ನೋಟಿಸ್ ಮೂಲಕ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಆದರೆ ಈ ಭಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಡಲಿಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ಪ್ರತಿ ಗ್ರಾಮಗಳು ಕೂಡ 1 ಕಿಲೋಮೀಟರ್ ಅಂತರದ ಒಳಗಡೆ ಬರ್ತವೆ. ಈಗಾಗಲೇ ಹಳ್ಳಿಗಳು 500 ಮೀಟ್ರು ವಿಸ್ತರಣೆ ಮಾಡಿದ್ದೀವಿ. ಸರ್ವೆ ನಂಬರ್ಗಳ ಮೂಲಕ ಮನೆಗಳನ್ನ ಕಟ್ಕೊಂಡು ವಿಸ್ತರಣೆ ಆಗಿದೆ ಒಂದು ಕಡೆ. ಎರಡನೇದು ಕೃಷಿ ಮತ್ತು ಫಲವತ್ತಾದ ಭೂಮಿ. ಈ ಒಂದು ಭಾಗದಲ್ಲಿ ಭಾಳಷ್ಟು ಅಡಿಕೆ ತೋಟ, ತೆಂಗಿನ ತೋಟಗಳಿವೆ. ಅಷ್ಟೊಂದರೆ ಕೋಳಿ ಫಾರಮ್ಗಳಿದೆ. ಸುಮಾರು 5 ಕೆರೆಗಳು ಬರ್ತವೆ. ಸುಮಾರು 50ಕ್ಕೂ ಹೆಚ್ಚು ಕುಂಟೆಗಳು ಬರ್ತವೆ. ಈ 5 ಮತ್ತು 6 ಹಳ್ಳಿಗಳಲ್ಲಿ ಕನಿಷ್ಠ 12ರಿಂದ 13 ಸಾವಿರ ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಕೈಗಾರಿಕೆಗೆ ಬಂದರೆ ಈಗಾಗಲೇ ನಾವೊಂದು ದೊಡ್ಡ ಘನತ್ಯಾಜ್ಯ ವಿಲೇವಾರಿ ಘಟಕ ನೋಡಿದ್ವಿ. ಆ ಘಟಕದಿಂದ ತ್ಯಾಜ್ಯವನ್ನು ತಂದಾಕಿ ನಮ್ಮ ಹೋಬಳಿಯಲ್ಲಿ ಇವತ್ತು ಕಸಿನ ದೊಡ್ಡಬಳ್ಳಾಪುರ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಕಸ ಬಂದಂಥ ಸಂದರ್ಭದಲ್ಲಿ ಇವತ್ತು 20 ಹಳ್ಳಿಗಳು ಅದರಿಂದ ಬರುವಂಥ ತ್ಯಾಜ್ಯ, ದ್ರವ ತ್ಯಾಜ್ಯ, ಘನತ್ಯಾಜ್ಯದಿಂದ ಹಳ್ಳಿಗಳಲ್ಲಿ ಇವತ್ತು ಸಾಕಷ್ಟು ಪಶುಗಳಿರ್ಬೋದು, ಕುರಿಗಳಿರ್ಬೋದು, ಮೇಕೆ ಇರ್ಬೋದು ಮತ್ತು ಜನಸಾಮಾನ್ಯ ರೋಗಗಳಿಂದ ನರಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಕೈಗಾರಿಕಾ ಪ್ರದೇಶಕ್ಕೆ ಒಳ್ಳೆ ಕೃಷಿ ಬದ್ಧದ ಭೂಮಿಗಳನ್ನು ಏನು ಇವತ್ತು ಭೂಸ್ವಾಧೀನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಮುಂದಿನ ಹೋರಾಟಗಳನ್ನ ನಾವು ಅತಿ ಹೆಚ್ಚು ಮಾಡಲಿಕ್ಕೆ ಹೊರಟಿದ್ದೀವಿ. ಮುಂದೆ ನಮ್ಮ ನಾಡ ಕಚೇರಿ ಮುಂದೆ ದೊಡ್ಡಬೆಳವಂಗಲದಲ್ಲಿ ಟೆಂಟ್ ಹಾಕುವ ಮೂಲಕ ಪ್ರತಿನಿತ್ಯನೂ ಕೂಡ ಹೋರಾಟವನ್ನು ಮಾಡುವಂಥದ್ದಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ರಸ್ತೆ ತಡೆ ಮಾಡುವಂಥದ್ದು, ಡಿಸಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥದ್ದು, ಸಚಿವರ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥದ್ದು. CM ಸಿದ್ದರಾಮಯ್ಯನವರಿಗೆ ಕೂಡ ಕ್ಯಾಬಿನೆಟ್ನಲ್ಲಿ ಒಂದು ವಿಷಯವನ್ನು ತಿಳಿಸುವಂಥ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡೋದಲ್ಲ ಅಂತೇಳಿ ನಮ್ಮ 5 ಹಳ್ಳಿಗಳ ಪರವಾಗಿ ನಾನು ಇದೊಂದು ಹೋರಾಟ ಮುಂದುವರಿಸ್ತೀವಿ. ಭೂಮಿ ಕೈ ಬಿಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ಮುಂದುವರಿದ ಭಾಗ KGF 1, KGF 2, KGF 3 ಬರ್ತಿದೆಯಲ್ಲ. ಈಗ KIDB 1, KIDB 2, KIDB 3 ಬರ್ತಿದ್ದಾರೆ. ಇದಕ್ಕೆ ನಾವೇನಾದ್ರೂ ಇದಕ್ಕೆ ಅಂತ್ಯ ಆಡ್ಬೇಕು ಅಂದ್ರೆ ಹೋರಾಟನ ಬಹಳ ತೀವ್ರವಾಗಿ ನಡೆಸಬೇಕು. ಚನ್ನರಾಯಪಟ್ಟಣ 4 ವರ್ಷದ್ದು ಹೋರಾಟನ ಕಂಪೇರ್ ಮಾಡ್ಕೊಂಡು ನಮ್ ತಾಲೂಕಲ್ಲಿ ಮಾಡ್ತೀವಿ ಅನ್ನೋ ಸುಳ್ಳು. ಯಾಕಂದ್ರೆ ಕಳೆದ 6 ತಿಂಗಳಿಂದ 1 ವರ್ಷದಿಂದ ಕೂದಲಳ್ತಿಯ ದೂರ DC ಆಫೀಸ್ ಪಕ್ಕ ಹೊನ್ನಘಟ್ಟ ಗ್ರಾಮ ಪಂಚಾಯತಿ
ಸಂಬಂಧಪಟ್ಟಂಗೆ 8 ಗ್ರಾಮಗಳ ಪರಿಸ್ಥಿತಿ ಹೋದ ವರ್ಷ ಹೆಂಗಿತ್ತು ಈ ವರ್ಷ ಹೆಂಗಿತ್ತು ಅವ್ರು ನೋಡ್ಕೊಂಬಂದು. ಇದು KIDBದು ವ್ಯವಸ್ಥೆ ಅವ್ಯವಸ್ಥೆಗಳು ನಾವೆಲ್ಲ ಸವಿಸ್ತಾರವಾಗಿ ಹೇಳಕ್ ಹೋಗಲ್ಲ, ನಿಮ್ಗಳಿಗೂ ಗೊತ್ತಿದೆ ವಾಸ್ತವಾಂಶ. ಇವತ್ತು ಒಂದ್ಘಟ್ಟ ಗ್ರಾಮಗಳಲ್ಲಿ ಎಷ್ಟು ಕೆರೆಗಳ ನೀರು ಊರುಗಳು ಕಲುಷಿತವಾಗಿವೆ ಅಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಶಾಸಕರ ಆದಿಯಾಗೂ ನಾನು ಈ ವಿಚಾರ ಜನರಲ್ ಆಗಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇಲ್ಲಿ ಯಾವುದೇ ಒಂದು ಹೋರಾಟ ಬಂದ್ರೆ ಪಕ್ಷಾತೀತವಾಗಿ ಬಿಂಬಿಸ್ತಾರೆ. ಯಾರಾದ್ರೂ ಒಬ್ಬ ನ್ಯಾಯ ಕೇಳಕ್ ಹೋದ್ರೆ ಒಬ್ಬರನ್ನ ಕಾಲ್ ಎಳಿತಾರೆ. ಇದು ಸಾರ್ವಜನಿಕ ಸಮಸ್ಯೆ. ನಾವೇನಿದ್ರು ಚುನಾವಣೆಗಳನ್ನ 1 ತಿಂಗಳಿಗೆ ಸೀಮಿತ ಇಟ್ಕೋಬೇಕು. ಹೋರಾಟ ಮಟ್ಟ ಯಾವ ರೀತಿ ಇರಬೇಕು ಅಂದ್ರೆ ನಾನು ಭಾಷಣದಲ್ಲಿ ಹೇಳಿದ್ದೀನಿ. ಇದು ಹೋರಾಟ ತೋರ್ಗಾಣಿಕೆಗೆ ಆಗ್ಬಾರ್ದು. ಹೆಂಗ್ತರು ಮಕ್ಕಳನ್ನ ಕರ್ಕೊಂಬಂದ್ ತಾಲೂಕ್ ಆಫೀಸಲ್ಲಿ ಕುಂಡಿಸ್ಬೇಕೇನ್ರಿ? ನಾವು ತಾಲೂಕಲ್ಲಿ ಅಧಿಕಾರ ಅನುಭವಿಸ್ತಿರೋರು, ಹಿಂದೆ ಅನುಭವಿಸಿರೋರು ಏನು ಈಗ ಕ್ವೀನ್ ಸಿಟಿ ಹೊರದಿದ್ರೆ KIDB ಯಾಕೆ ಬರೋರು ಅಲ್ಗೆ? ಕ್ವೀನ್ ಸಿಟಿ ಆಗಕ್ ಬಿಟ್ಟವ್ರು ಯಾರು? ಶಾಸಕರು ಅದೇ ಪಂಚಾಯತಿಯವ್ರು ಇದ್ಕೊಂಡು ಕ್ವೀನ್ ಸಿಟಿ ಮಾಡಕ್ ಬಿಟ್ಬಿಟ್ಟು 4,000 ಎಕರೆ 5,000 ಎಕರೆನ ಇವಾಗ ಬಂದ್ಬಿಟ್ಟು KIDB ಅವ್ರು ಅಕ್ವಿಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ? ಇದಕ್ಕೇನಾದ್ರೂ ನ್ಯಾಯ ಸಿಗ್ತದೆ ಅಂತ ನೀವು ಭಾವಿಸಿದಿರಾ? ಯಾವುದೇ ಕಾರಣಕ್ಕೂ ಇದು ಮುಂದಿನ ಹಂತ ಮೀರಿದೆ. ಈ ಹೋರಾಟ ಯಾವ ರೀತಿ ನಮ್ಮೆಲ್ಲ ಸಹಕಾರ ಯಾವಾಗ್ಲೂ ಇರ್ತದೆ. ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಮುಖಂಡರ ಸಹಕಾರಗಳು, ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡರು, ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣನವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಾರ್ವಜನಿಕವಾಗಿ ನಿಮ್ ಮುಂದೆ ತಂದು ಬಿಡ್ತೀವಿ. ಅವರು ನಮ್ಮ ಪಕ್ಷದ ವತಿಯಿಂದ ಎಲ್ಲ ರೀತಿಯ ನ್ಯಾಯನ ಒದಗಿಸಕ್ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ಮಿಕ್ಕಿದ್ದ ಹೋರಾಟ ಸಂಘಗಳು ವಿಶೇಷವಾಗಿ KIDB ಏನ್ ಮಾಡ್ತಾರೆ ಅಂದ್ರೆ ಮನೆ ಒಡೆಯ ಕೆಲಸ, ಅಣ್ತಂದಿರ್ನ ಮನೆ ಒಡೆಯೋದು, ಗಂಡ ಹೆಂಡತಿನ ಬೇರ್ಪಡಿಸೋ ಕೆಲಸ KIDB ಮಾಡ್ತಾರೆ. ಈ ಪಂಚಾಯತಿ ಚುನಾವಣೆಗೆ ಹೆಂಗಾತಾವ್ ರಾಜಕೀಯ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ KIDB ಅಧಿಕಾರಿಗಳು ಈ ವಿಚಾರದಲ್ಲಿ ಭೂಸ್ವಾಧೀನ ನಿಮಗೆ ಗೊತ್ತೇ ಇರಲ್ಲ. ನಿಮ್ ತಂಗಿ ಕೈ ಕೇಸ್ ಬಿದ್ದಿರ್ತದ ನಿಮ್ಗೆ, ಆ ರೀತಿ ಅಡ್ವಾನ್ಸ್ ಹೋಗ್ಬಿಟ್ಟಿರ್ತಾರೆ. ಈ KIDB ಅವ್ರು ನೀವು ಇನ್ನ 0ದಲ್ಲಿ ಇದೆ ಅನ್ಕೊಂಡಿದ್ದೀರಾ? 50% ಹೋಗ್ಬಿಟ್ಟಿರ್ತಾರೆ. ಯಾರ್ಯಾರ ದಾಖಲೆ ಎಲ್ಲಿದೆ, ವಂಶವೃಕ್ಷ ಎಲ್ಲಿದೆ, ಯಾರ್ಯಾರು ಯಾವ್ಯಾವ ರೀತಿ ನೋಟಿಸ್ ಕೊಡ್ಬೇಕು, ಲೀಗಲ್ ಅಡ್ವೈಸರ್ ಯಾರ್ಯಾರು ನೀಡ್ಬೇಕು, ನೀವು ಹೆಣ್ಮಕ್ಳುಗಳು ಗಂಡ್ ಮಕ್ಳು ಗೊತ್ತಿದ್ದಂಗೆ ಹೇಳ್ಕೊಡ್ತಿರ್ತಾರೆ. ಆ ಪರಿಸ್ಥಿತಿಲಿ ನಮ್ಮ ವ್ಯವಸ್ಥೆಗಳು ಬಂದು ನಿಂತಿದೆ, ವ್ಯವಸ್ಥೆಗಳು ನಿಂತಿದೆ. ಹಂಗಾಗಿ ಈ ಹೋರಾಟ ಇಲ್ಲಿಗೆ ಸೀಮಿತ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನಮ್ಮ ಪಕ್ಷದ ವತಿಯಿಂದ, ನಾವು ನಮ್ಮ ಎಲ್ಲ ಮುಖಂಡರ ವತಿಯಿಂದ ಸದಾ ಈ ಹೋರಾಟಕ್ಕೆ ಇರ್ತದೆ ಅಂತ ಹೇಳಿ, ಏನಾದ್ರೂ ಇನ್ನ ಅವಕಾಶಗಳಿದ್ದರೆ, ಕಾನೂನಿನ ಅವಕಾಶಗಳಿದ್ರೆ ದಯವಿಟ್ಟು ಆ ಕ್ವೀನ್ ಸಿಟಿ ಏನಾಗೋದಲ್ಲ, ಕ್ವೀನು ಬೇಡ ಕಿಂಗ್ ಬೇಡ ನಮ್ಮ ತಾಲೂಕಿಗೆ. ಸದ್ಯಕ್ಕೆ ಸಾಮಾನ್ಯ ಜನಗಳು ವಾಸ ಮಾಡಿ ಸಾಕು. ಅದಕ್ಕೇನಾದ್ರೂ ತಡೆಯಾಡಿಯ ಶಕ್ತಿಯ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ಅದಕ್ಕೆ 4,000 ಎಕರೆ ಅಕ್ವಿಷನ್ ಆದಾಗ ಯಾರು ತುಟಿಕ್ ಪಿಟಿಕ್ ಅಂದಿಲ್ಲ. ಇವತ್ತೆಲ್ಲ ಅರೆ ಬರ್ಸಕ್ ಬರ್ತಾವ್ರಪ್ಪ. 4,000 ಎಕರೆ ಅಕ್ವಿಷನ್ ಆದಾಗ ಎಲ್ಲೋತಿದ್ರು? ಕತ್ತೆ ಕಾಯ್ತಿದ್ರ? ಅವತ್ ಯಾರಿದ್ರು ಶಾಸಕರು? ಯಾರಿದ್ರು ಶಾಸಕರು? ಅದು ಕ್ವೀನ್ ಸಿಟಿ ಆಗಿಲ್ಲ ಅಂದಿದ್ರೆ ಇವತ್ತು KIDBಗೆ ಈ ಪರಿಸ್ಥಿತಿ ಬರ್ತಿತ್ತ? ಜನಗಳಿಗೆ ಈ ಪರಿಸ್ಥಿತಿ ಬರ್ತಿತ್ತ? ಹಂಗಾಗಿ ಇಲ್ಲೆಲ್ಲ ಏನ್ ಬಂದು ಹೋರಾಟ ಮಾಡಿದಾರಲ್ಲ, ಇದು 1.001%. ಇದೇನು ಅಲ್ಲ. ಇದು ಹೋರಾಟ ಅಲ್ಲೇ ಸ್ಥಳದಲ್ಲಿ ಆಗ್ಬೇಕು, ಆಹೋರಾತ್ರಿ ಧರಣಿಗಳಾಗ್ಬೇಕು, ಮತ್ತೆ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇರಬೇಕು. ಏನು ಮಹಾತ್ಮ ಗಾಂಧೀಜಿ ಅವಾಗ ಏನು ಸ್ವಾತಂತ್ರ್ಯ ಹೋರಾಟ, ಅದಕ್ಕಿಂತ ತ್ವರಿತವಾಗಿ ಏನಾರ ಮಾಡಿರಿ ಇದನ್ನ ತಡಿಬಹುದಷ್ಟೇ. 500 ಟ್ರಾಕ್ಟರ್ ತತ್ತೀನಿ, 1000 ಟ್ರಾಕ್ಟರ್ ತತ್ತೀನಿ, ಜನಗಳಿಗೆ ತೋರಾಣಿಕೆ ಅದ್ರ ನ್ಯಾಯ ಒದಗಿಸ್ಕೊಟ್ರೆ. ಕೊನಗಡದವ್ರು ಮಾಡಿರಪ್ಪ, ನಾನು ನಡ್ಕೊಂಬಂದೆ ಅಲ್ಲಿಂದ ಇಲ್ಲಿ ಗಂಟ ಬಂದು, ಏನು ಮಾಡ್ಲಿಲ್ಲ ಅವತ್ತು. ತಾಲೂಕಿನ ಜನಪ್ರತಿನಿಧಿಗಳು ಯಾರು ಇರ್ಲಿಲ್ಲ ಅವತ್ತು. ಪಾಪ ಅವತ್ತು 1000 ಎಕರೆ ಹೋದಾಗ KIDB ಅಧಿಕಾರಿಗಳ ಮುಂದೆ ಕೆಲವರು ಚಕಾರನೇ ಎತ್ತಿಲ್ಲ. 4 ಕೋಟಿ 5 ಕೋಟಿ ಹೋಗ್ತದ ಒಂದೊಂದ್ ಎಕರೆ. 1.5 ಕೋಟಿಗೆ ಸಾಕಪ್ಪ ಎದ್ ಬಂದ್ಬಿಟ್ರಿ ಅಂತ ಗೋವಿಂದಾಯ ನಮಃ ಅಂಕ ಬಂದ್ಬಿಟ್ರಪ್ಪ. 1.5 ಕೋಟಿ ಹೋಗ್ತದ ಅಲ್ಲಿಗ. ಬೆಳವಂಗ್ಲ ಏನಿದೆ 7 ಕೋಟಿ 8 ಕೋಟಿ ಬಹಳ ಜಮೀನು. ಇವತ್ತು ವ್ಯಾಲ್ಯೂಯೇಷನ್ ಕಟ್ಟಿ ಸರ್ಕಾರದವ್ರು ಎಷ್ಟು ಕೊಡ್ತಾರೆ? 1.5 ಕೋಟಿನ 2 ಕೋಟಿನ ಕೊಡ್ತಾರೆ. ಏನಾಗ್ಬೇಕು ಅವರು? ಎಲ್ಲ ಬಂಡವಾಳ ಶಾಹಿಗಳು ಬಂಡವಾಳ ಹಾಕೊಂಡ್ ಕೂತವ್ರೆ. ಏನಾಗ್ಬೇಕು? ರೈತಗಳು 1 ಎಕರೆ 2 ಎಕರೆ ಇರೋರು. ಹಂಗಾಗಿ ನಿಮ್ಮ ಸಹಕಾರ ಬಹಳ ಅತ್ಯಗತ್ಯ. ಚನ್ನರಾಯಪಟ್ಟಣದ್ದು ಒಂದ್ ನಾಟಕ ಅಷ್ಟೇ. ಅದು 4 ಎಕರೆ, ಅದು ಆಲ್ರೆಡಿ ಆಬ್ಲಿಟ್ ಇತ್ತು. ಯಾವ್ದೋ ರಾಜಕೀಯ ಒತ್ತಡಗಳಿಂದ ಅದು ವಾಪಸ್ ಬಂದದ ಅಷ್ಟೇ. ಜನಗಳು ಹೋರಾಟನೂ ಐತೆ. ಅದರಲ್ಲಿ
ರಾಜಕಾರಣಿಗಳ ಒತ್ತಡದಿಂದ ವಾಪಸ್ ಬಂದಿದೆ. ಇಲ್ಲೂ ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದ್ ಬೇಡ. ಜನಗಳ ಪರವಾಗಿ ನೀವೆಲ್ಲ ಹೋರಾಡಿ ಅಂತ ಹೇಳಿ ಈ ಕೆಡಿಬಿ ಮಾತ್ರ ಅಲ್ಲ, ಅಲ್ಲಿ ಬೆಳವಂಗ್ಲ ಹೋಬಳಿಲಿ ಕಸ ಇದೆ, ಕ್ವೀನ್ ಸಿಟಿ ಇದೆ, ಮೂರಕ್ಕೂ ಒಂದು ಹಿತೈಷಿ ಆಡ್ಬೇಕು. ಎಲ್ಲೋಗಿದೆ ಗೊತ್ತಾ, ಅಲ್ಲಿ 750 ಕೋಟಿ 150 ಎಕರೆ ಜಮೀನಿಗೆ ಕೊಡ್ತೀನಿ ಅಂತ ಬಂದವ್ರೆ. 750 ಕೋಟಿ ಕೊಡ್ತೀನಿ ಅಂತ ಸರ್ಕಾರದವ್ರು ಆಫರ್ ಇಟ್ಟಿದ್ದಾರೆ. ಯಾರಾದ್ರೂ ಇದನ್ನ ಅವಲೋಕನ ಮಾಡಿದಿರಾ? ಕಸದ ಜಮೀನ್ ಕೊಡ್ತೀವಿ 50 ಲಕ್ಷ 1 ಕೋಟಿ ಬಾಳೋಕೆ 3 ಕೋಟಿ ಕೊಡ್ತೀನಿ ಅಂತ ಬಂದಿದ್ದಾರೆ. ಅಂದ್ರೆ ಕಸಬಳ್ಳಾಪುರ ಮಾಡಕ್ ಬಂದವ್ರೆ ಹೊರತು ನಮ್ ತಾಲೂಕಲ್ಲಿ ಯಾರು ಉದ್ಧಾರ ಮಾಡಕ್ ಬಂದಿಲ್ಲ. ಹಾಗಾಗಿ ಈ ಅಧಿಕಾರಿಗಳು ನೀಡಿರುವಂತ ರಿಪೋರ್ಟೇ ಏನು ಸುಳ್ಳು, ಇದನ್ನ ನಂಬಿಕೊಂಡು ಈಗ ಸರ್ಕಾರ ಕೂಡ ಇಲ್ಲಿನ ಜಮೀನನ್ನ ಭೂಸ್ವಾಧೀನಕ್ಕೆ ಮುಂದಾಗಿರೋದು ಕೂಡ ತಪ್ಪು ಅನ್ನೋಂಥದ್ದು ಈಗ ರೈತರು ಕೂಡ ಹೇಳ್ತಾ ಇರೋಂಥದ್ದು. ಹಾಗಾಗಿ ಬೆಂಗಳೂರು ಕೂಗಳತೆ ದೂರದಲ್ಲಿ ಕೂಡ ಈಗ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಿರುವಂತದ್ದು. ಈ ರೈತರ ಹೋರಾಟಕ್ಕೆ ಸರ್ಕಾರ ಬೆಂಬಲ ಕೊಡುತ್ತಾ ಅಥವಾ ಭೂ ಸ್ವಾಧೀನವನ್ನ ಮಾಡಿ ಏನು ರೈತರಿಗೆ ಬೆಳೆಗಳನ್ನ ಬೆಳೆದಕ್ಕೂ ಕೂಡ ಅವಕಾಶ ಕೊಡದೆ ಭೂಮಿಯನ್ನ ಕಸ್ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.